ಚಪಾತಿ ಹಿಟ್ಟು ಕಲಿಸೋದು ಹೇಳ್ತಿದ್ದೀನಿ. ಇಲ್ಲಿ ನಾನು ಈ 1 ಕಪ್ ಇದೆಯಲ್ಲ, ಇದರಲ್ಲಿ ಸುಮಾರು ಒಂದು 2 ಚಪಾತಿ ಆಗುತ್ತೆ. ಇದು 2 ಕಪ್ಪು ತಗೋತಾ ಇದ್ದೀನಿ. ನೋಡ್ಬೋದು 2 ಕಪ್ಪು ಚಪಾತಿ ಹಿಟ್ಟಿದ್ರಲ್ಲಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಚಪಾತಿ ಹಿಟ್ಟು ರೆಡಿ ಇದೆ. ಇದನ್ನು ಒಂದು ಪ್ಲೇಟ್ ಮೇಲೆ ಒಂದು ಪ್ಲೇಟು ಮುಚ್ಚಿಡಿ ಇದನ್ನು ಒಂದು 10 ನಿಮಿಷ. ಆಮೇಲೆ ನೀವು ಚಪಾತಿ ಹಾಕ್ಕೋಬೋದು. ಚಪಾತಿ ಹಿಟ್ಟನ್ನ ಉಂಡೆ ಮಾಡ್ಕೊಳ್ತೀವಿ. ಆಯಿಲ್ಲೆಸ್ ಚಪಾತಿ ಮಾಡ್ತೀನಿ ನಾನಿವತ್ತು. ನೋಡಿ, ಸುಮಾರು 4ರಿಂದ 5 ಚಪಾತಿ ಆಗುತ್ತೆ. ಆಗಲೇ ತೋರಿಸಿದ ಕಪ್ಪಲ್ಲಿ ಈ ಥರ ಮಾಡ್ಕೊಳ್ಳಿ, ಉಂಡೆ ಮಾಡಿಬಿಟ್ಟು. ಇವಾಗ ಇದನ್ನು ಲಟ್ಟಿಸ್ಕೊತೀನಿ ನಾನು ಚಪಾತಿ ಹಿಟ್ಟನ್ನ. ನೋಡಿ, ಈ ಥರ ಲಟ್ಟಿಸ್ಕೊಳ್ಳಿ ನೀಟಾಗಿ, ರೌಂಡಾಗಿ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಹೆಂಚು ಕಾದಿದೆ, ಚಪಾತಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ, ವಿತೌಟ್ ಆಯಿಲ್ ನಾನು ಚಪಾತಿ ಮಾಡ್ತಾ ಇರೋದೀಗ. ಸ್ವಲ್ಪ ಒಂದು 30 ಸೆಕೆಂಡ್ಸ್ ಆದಮೇಲೆ ಮತ್ತೆ ರಿವರ್ಸ್ ಹಾಕಿ. ಎರಡು ಕಡೆ ನೀಟಾಗಿ ಬೇಯಿಸಿದ್ರೆ ಅದು ಉಬ್ಬದಂಗೆ ಬರುತ್ತೆ. ಒಳ್ಳೆ ಚಪಾತಿ ರೆಡಿ ಆಗಿದೆ. ಚೂರು ತುಪ್ಪ ಹಾಕಿದ್ದೀನಿ. ತುಪ್ಪ ಒಂದು ಹೆಲ್ದಿ ಫ್ಯಾಟು, ಚೂರು ಹಾಕಿದ್ದೀನಿ. ಇದನ್ನು ಈಗ ಒಂದು ಏರ್ಟೈಟ್ ಬಾಕ್ಸಲ್ಲಿ, ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡ್ತೀನಿ. ಅವಾಗ ಮೆತ್ತಗೆ ಸಾಫ್ಟಾಗಿ ಚಪಾತಿ ಇರುತ್ತೆ ನಮಗೆ ತಿನ್ನಬೇಕಾದ್ರೆ. ನೋಡ್ಬೋದು, ಚಪಾತಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು.